ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಲಾಸ್ಟ್ ಸಂಡೇ ಒಂದು ಶಾರ್ಟ್ ಹಾಕಿದ್ದೆ ಚಿಕನ್ ಕರಿದು, ಮಟ್ಪೋಟ್ ಚಿಕನ್ ಕರಿ. ಸೊ ಎಲ್ಲರೂ ಕೇಳ್ತಾ ಇದ್ರಿ ಹೇಗೆ ಮಾಡೋದು ತೋರಿಸ್ಕೊಂಡು ಕೊಡಿ, ಮಟ್ಪೋಟಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತಾ, ಟೇಸ್ಟ್ ಹೇಗಿತ್ತು ಅಂತೆಲ್ಲ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮಟ್ಪೋಟ್ ಚಿಕನ್ ಕರಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗೆ ಬರುತ್ತೆ ಅಂತ. ಎಲ್ಲನೂ ರೆಡಿ ಮಾಡ್ಕೊಂಡು ಬಿಡೋಣ. ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ 2 ಟೊಮೆಟೊ ತೊಗೊಂಡಿದ್ದೀನಿ. ಫಸ್ಟ್ ಇದನ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ವಾಶ್ ಮಾಡ್ಕೊಳ್ಳೋಣ. ಸೊ ಬೆಳ್ಳುಳ್ಳಿನ ಹಾಕೊಬೇಕಾದ್ರೆ ಈ ಸಿಪ್ಪೆ ಎಲ್ಲ ತೆಗ್ಬಿಡಿ, ಮಧ್ಯ ಟೇಸ್ಟ್ ಚೆನ್ನಾಗಿ ಸಿಗಲ್ಲ, ಸಿಪ್ಪೆನೇ ಸಿಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಎಲ್ಲನೂ ರಿಮೂವ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು, ಅದರಲ್ಲೂ ಇರುತ್ತೆ, ಬಟ್ ಅಷ್ಟೊಂದು ಇರಲ್ಲ. ಇದು ಸ್ವಲ್ಪ ದೊಡ್ಡ ಬೆಳ್ಳುಳ್ಳಿ ಆಗಿರೋದ್ರಿಂದ ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಸಿಪ್ಪೆ ಎಲ್ಲ ನೀಟಾಗಿ ತೊಗೊಬೇಕು. ಕೆಲವರೆಲ್ಲ ಹಾಗೆ ಯೂಸ್ ಮಾಡ್ತಾರೆ, ಬಟ್ ನಮ್ಮ ಮನೇಲಿ ಆ ಥರ ಯೂಸ್ ಮಾಡಿದರೆ ಯಾರೂ ತಿನ್ನೋದಿಲ್ಲ. ಅದಕ್ಕಾಗಿ ನಾವು ಸಿಪ್ಪೆ ಎಲ್ಲ ರಿಮೂವ್ ಮಾಡಿಬಿಡ್ತೀವಿ. ಸೊ ಫಸ್ಟಿಗೆ ಇವಾಗ ಈರುಳ್ಳಿನೆಲ್ಲ ಹಚ್ಕೊಂಡ್ಬಿಟ್ಟು ಒಗ್ಗರಣೆಗೆ ಹಾಕೊಳ್ಳೋಣ. ಉದ್ದುದ್ದು ಕಟ್ ಮಾಡ್ಕೊಳ್ಳಿ, ಈರುಳ್ಳಿ ಚೆನ್ನಾಗಿ ಬರುತ್ತೆ. ಮತ್ತು ಸ್ಲೈಸ್ ಥರ ಅದು ಸ್ವಲ್ಪ ಇರಬೇಕು, ಚೆನ್ನಾಗಿ ಅನಿಸುತ್ತೆ ನೋಡಲಿಕ್ಕೂ. ಸೊ ನಾನು ಈರುಳ್ಳಿಯಲ್ಲಿ ಇದನ್ನೆಲ್ಲ ತೆಗ್ದುಬಿಡ್ತೀನಿ. ಏನು ನೀವು ಮಾತ್ರ ತೆಗಿಯೋದು ಅಂದ್ಕೊಂಡ್ರೆ ಎಲ್ಲರೂ ತೆಗಿತೀರಿ ಅಂತಲೂ ಅಂದ್ಕೊತಿರ್ಬೋದು, ಬಟ್ ಕೆಲವರು ಹಾಗೆ ಹಾಕ್ತಾರೆ. ನಾನು ನೋಡಿದ್ದೀನಿ, ಅದಕ್ಕೆ ಹೇಳಿದೆ ಅಷ್ಟೇ. ನೋಡಿ, ಇವಾಗ ಒಂದು 2 ಸೈಜ್ದು ಈರುಳ್ಳಿ ದೊಡ್ಡದು ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಇವಾಗ ಚಿಕನ್ ಬೇಯಕ್ಕೆ ಇಟ್ಬಿಡೋಣ. ಚಿಕನ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಫಸ್ಟು ಚಿಕನ್ ಬೇಯಕ್ಕೆ ಇಡೋಣ ಬನ್ನಿ. ಸೊ ಇದೇ ನೋಡಿ ಮಟ್ಪೋಟ್. ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಸ್ಟಾರ್ಟ್ ಮಾಡೋಣ. ಮಟ್ಪೋಟ್ ಇದು ಸ್ವಲ್ಪ ಫಸ್ಟು ಹೀಟ್ ಆಗ್ಲಿಕ್ಕೆ ಒಂದು 5 ನಿಮಿಷ ತಗೊಳುತ್ತೆ. ಏನಂತಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಆಕ್ಚುಲಿ ಚಿಕನ್ನು ನಾವು ಟ್ರೈ ಮಾಡಿದ್ವಲ್ಲ ಸಂಡೇ. ಸೊ ಏನಂತಂದ್ರೆ ಫಸ್ಟು ಮಟ್ಪೋಟ್ನ ಅಂದರೆ ಮಡಿಕೆನ ಇದು ಇಟ್ಟಾಗ ಬಾಯ್ಲ್ಡ್ ಆಗಕ್ಕೆ ಅದು ಸ್ವಲ್ಪ ಹೀಟ್ ಆಗಬೇಕಲ್ವಾ, ಆವಾಗ ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು 5 ಮಿನಿಟ್ಸ್. ಬಟ್ ಅದಾದಮೇಲೆ ಒನ್ಸ್ ಅದು ಹೀಟ್ ಆದಮೇಲೆ ತುಂಬ ಚೆನ್ನಾಗಿ ಬೇಗ ಬೇಗ ಎಲ್ಲ ಚಿಕನ್ ಎಲ್ಲ ಬೇಯ್ಕೊಡುತ್ತೆ. ಇವಾಗ ಕಾದಿದೆ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾಯಬೇಕು. ಸೊ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ, ಅದಕ್ಕೆ ಸ್ವಲ್ಪ ಈರುಳ್ಳಿ. ಸೊ ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಮಡಕೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು 1/2 kg ಚಿಕನ್ ತಗೊಂಡಿದ್ದೀನಿ. ಇವಾಗ ಅದು ನೀಟಾಗಿ ಫ್ರೈ ಆಗಿದೆ, ಅದಕ್ಕೆ ಚಿಕನ್ ಹಾಕೋಣ ಬನ್ನಿ. ನೋಡಿ, ಚೆನ್ನಾಗಿ ಬಾಯ್ಲ್ಡ್ ಆಗಿದೆ. ಚಿಕನ್ ಹಾಕೋಣ ಇವಾಗ. ಇವಾಗ ಒಂದು ರೌಂಡ್ ಎಲ್ಲ ತಿರುಗಿಸ್ಬಿಡೋಣ ಬನ್ನಿ. ಸೊ ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಆಲ್ರೆಡಿ ಇದು ಸ್ಟಾರ್ಟ್ ಆಗಿದೆ ಬೇಯಿಸೋಕ್ಕೆ.
ಸೊ ಇದು ಸ್ವಲ್ಪ ಹೊತ್ತು ಹಿಂಗೆ ಬೇಯಲಿ. ಇದಕ್ಕೆ ಸ್ವಲ್ಪ ಉಪ್ಪಾಕ್ಬಿಟ್ಟು ಮತ್ತೆ ಮಸಾಲ ಏನೇನು ರೆಡಿ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಉಪ್ಪಾಕ್ಬಿಡೋಣ ಇವಾಗಲೇ ಮಿಕ್ಸಿ ಮತ್ತು ಅರಿಶಿನ ಎಲ್ಲ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಮತ್ತು ಮಸಾಲ ಹಾಕಿದ್ಮೇಲೂ ಹಾಕೊಳ್ಬೇಕು. ಇವಾಗ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಡೋಣ ಇದನ್ನು. ಸೊ ನೋಡಿದ್ರಲ್ಲ, ಇವಾಗ ಚಿಕನ್ ಎಲ್ಲ ರೆಡಿ ಆಗ್ತಾ ಇದೆ ಆಲ್ಮೋಸ್ಟು. ಸೊ ಇವಾಗ ಮಸಾಲ ಐಟಮ್ಸ್ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡು ಬಿಡೋಣ. ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಂಡು ಬಿಡೋಣ. ಹಾಗೆ ತೋರಿಸ್ತೀನಿ ಏನೇನು ಆಗಬೇಕು ಅಂತ, ಇನ್ನೊಮ್ಮೆ ನೋಡ್ಕೊಂಡು ಬಿಡಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದಾಗಿದೆ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಮಸಾಲ ರೆಡಿ ಮಾಡ್ಕೊಂಡು ಬರೋಣ. ಸೊ ಅದು ಬೇಯಲಿ. ಸೊ ಇವಾಗ ಈ ನೀರಲ್ಲಿ ಹಾಕ್ಕೊಳ್ಳೋ ಮೆಣಸಿನ್ಕಾಯಿ ಒಂದು 7ರಿಂದ 8 ತೊಗೊಂಡಿದ್ದೀನಿ ನಾನು. ನೆಕ್ಸ್ಟು ಸ್ವಲ್ಪ ಪುದೀನ, ಆಮೇಲೆ ಕೊತ್ತಂಬರಿ ಸೊಪ್ಪು, ನೆಕ್ಸ್ಟ್ ಸ್ವಲ್ಪ ಶುಂಠಿ, ಇಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಬಿಡೋಣ. ಸೊ ವಾಶ್ ಮಾಡಿದ್ದಾದ್ಮೇಲೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಗೂ ಪುದೀನ ಹಾಕಿದ್ದೀನಿ. ಶುಂಠಿ ಹಾಕ್ಕೊಳ್ಳೋಣ ಇವಾಗ. ಇಷ್ಟು ಶುಂಠಿ, ಎಲ್ಲನೂ ಹಾಕ್ಕೊಳ್ಳೋಣ. ನೆಕ್ಸ್ಟು ಇಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ನಾನು. ಹಾಗೆ ಚಿಕ್ಕದು ಮೀಡಿಯಮ್ ಸೈಜ್ದು 2 ಟೊಮೊಟೊ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಹಾಕೋಣ. ಇದು ಹುಳಿ ಟೊಮೊಟೊ, ಜಾಸ್ತಿ ಹಾಕೋಕೆ ಹೋಗ್ಬಿಡಿ, ಆಮೇಲೆ ಚಿಕನ್ ಎಲ್ಲ ಫುಲ್ ಹುಳಿ ಆಗಿಬಿಡುತ್ತೆ. ಇವಾಗ ಚಕ್ಕೆ ಲವಂಗ ಹಾಕ್ಕೊಳ್ಳೋಣ. ಚಕ್ಕೆ ಲವಂಗ ಆಲ್ರೆಡಿ ಮೆಣಸಿನ್ಕಾಯಿ ತುಂಬ ಹಾಕ್ಬಿಟ್ಟಿದ್ದೀವಿ. ಒಂದು 5ರಿಂದ 6 ಲವಂಗ ಹಾಕ್ಕೊಳ್ಳೋಣ. ಸ್ಪೈಸಿಯಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಚಿಕನ್ನು. ಸೊ ನೋಡಿ, ನಾನು ಈ ಸೈಜ್ದು ಚಕ್ಕೆ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಕಡಲೆ ಹಾಕ್ಕೊಳ್ಳೋಣ. ಕಡಲೆ ಇಷ್ಟು ಸಾಕು, ಜಾಸ್ತಿ ಹಾಕ್ಕೊಂಬೇಡಿ ಕಡಲೆನ. ಇಷ್ಟು ಸಾಕು ಕಡಲೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಬಿಡೋಣ. ನೋಡಿ ಇವಾಗ ಯಾವ ರೀತಿಯಾಗಿ ಮಸಾಲ ರೆಡಿಯಾಗಿದೆ. ಸೊ ಚಿಕನ್ ಏನಾಯಿತು ನೋಡೋಣ ಬನ್ನಿ. ಇದನ್ನು ಇವಾಗ ಓಪನ್ ಮಾಡಿ ನೋಡೋಣ ಏನಾಗಿದೆ ಅಂತ ಬನ್ನಿ. ಸುಡ್ತಾ ಇದೆ ತುಂಬ. ನೋಡಿದ್ರಲ್ಲ ಯಾವ ರೀತಿ ಬೇಯ್ತಾ ಇದೆ ಅಂತ. ತಿನ್ಬೇಕು ಅನ್ನಿಸ್ತಾ ಇದೆಯಲ್ಲ ಇವಾಗಲೇ. ನಂಗಂತೂ ಇವಾಗಲೇ ತಿನ್ಬೇಕು ಅನ್ನಿಸ್ತಾ ಇದೆ.
ಸೊ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತೆ. ನಾವು ಎಷ್ಟು ಎಣ್ಣೆ ಹಾಕಿದ್ವಿ ಎಷ್ಟು ನೀರೈತೆ ನೋಡಿ. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಇಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಬಿಡೋಣ. ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಟ್ರೈ ಮಾಡಿ ನೀವು ಕೂಡ ಮನೆಯಲ್ಲಿ ಒಂದ್ಸಲ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಹಸಿ ಸ್ಮೆಲ್ಲೆಲ್ಲ ಇರುತ್ತಲ್ಲ ಹೋಗಬೇಕು, ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸ್ಮೆಲ್ ಹೋಗಿದೆ ಆಲ್ಮೋಸ್ಟು. ಸೊ ಇದಕ್ಕೆ ಇವಾಗ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆಗೆ ಇವಾಗಲೇ ನೀರು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಇದು ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು, ಅವಾಗೇ ಟೇಸ್ಟ್ ಚೆನ್ನಾಗಿರೋದು. ಸೊ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಇದನ್ನೊಂದು ರೌಂಡ್. ಸೊ ಈ ಚಿಕನ್ನ ನಾವು ಚಪಾತಿ, ದೋಸೆ, ಇಡ್ಲಿ ಜೊತೆಗಂತೂ ತಿಂದರೆ ಸೂಪರಾಗಿರುತ್ತೆ. ಮತ್ತು ಮುದ್ದೆಗಂತೂ ಕ್ರೇಜಿ. ಬೇಕಂದರೆ ರೈಸು ತಿನ್ಬೋದು. ನೋಡಿದ್ರಲ್ವಾ ಯಾವ ರೀತಿ ಆಗ್ತಾ ಇದೆ ಅಂತ. ಫುಲ್ ಗ್ರೀನ್ ಕಲರ್ ಇದೆ. ಇದಕ್ಕೆ ಸ್ವಲ್ಪ ಇವಾಗ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಸ್ತಿನೂ ಬೇಡ, ನಮಗೆ ಸ್ವಲ್ಪ ಗ್ರೇವಿ ಟೈಪ್ ಇರಬೇಕಲ್ವಾ. ಸೊ ಹಾಗಾಗಿ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷ ಕುದಿಯೋಕ್ಕೆ ಬಿಡೋಣ. ಇವಾಗ ನೋಡಿ ನನ್ನ ತಂಗಿನೂ ಜಾಯ್ನ್ ಆಗಿದ್ದಾಳೆ. ಏನೋಕ್ಕ ಘಮ ಘಮ ಅಂತ ಇದೆಯಲ್ಲ ಅಂದ್ಕೊಂಡು ಬಂದಿದ್ಲು. ಹಾಯ್ ಮಡೆ. ಹಾಯ್. ಸೊ ನಾನು ಹೇಳ್ದೆ ಮಟ್ಪೊಂಟಲ್ಲಿ ಚಿಕನ್ ಕರಿ ಮಾಡ್ತಾ ಇದ್ದೀನಿ ಅಂತ. ಸೊ ನೋಡಿ ಇವಾಗ ಇಷ್ಟೋ ತನಕ ನಾನು ಮಾಡಿದ್ದಾಯಿತು ಚಿಕನ್ ಕರಿನ. ಇವಾಗ ಇವಳು ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಮಾಡೋಕ್ಕೆ. ಏನು ರಿಯಾಕ್ಷನ್ನೇ ಇಲ್ಲ. ಸೊ ಇದು ಸ್ವಲ್ಪ ಕುದಿಲಿ. ಇವಾಗ ನೀರೆಲ್ಲ ಮಿಕ್ಸ್ ಮಾಡಿದ್ದಾಗಿದೆ. ಸ್ವಲ್ಪ ಒಂದು 5ರಿಂದ 10 ನಿಮಿಷ ಮುಚ್ಚಿಡೋಣ. ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ಆಗಿದೆ ಅಂತ. ನೀವು ಟ್ರೈ ಮಾಡಿ ಮನೆಯಲ್ಲಿ, ಓಕೆನಾ? ಸೊ ಇವಾಗ ನೋಡಿದ್ರಲ್ಲ ಇದು ಆಯಿತು ಆಲ್ಮೋಸ್ಟು. ಸೊ ಇದಕ್ಕೆ ಬೇಕಂದರೆ ಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪೆಲ್ಲ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ರೆಸಿಪೀಸ್ ಯಾವ್ದಾದ್ರು ಬೇಕು ಅಂತಲೂ ಕೂಡ ಕಮೆಂಟ್ ಮಾಡಿ. ಸೊ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.